ಸ್ನೇಹಿತರೆ ನಮಸ್ಕಾರ. ನಾವೀಗ ದಾಳಿಂಬೆ ತೋಟದಲ್ಲಿದ್ದೀವಿ. ರೈತರನ್ನ ಪರಿಚಯ ಮಾಡ್ಕೊಳ್ಳೋಣ. ಅಣ್ಣರೇ ನಮಸ್ತೆ, ನಿಮ್ಮ ಹೆಸರು ಮತ್ತು ಊರಿನ ಪರಿಚಯ ಮಾಡ್ಕೊಳ್ರಿ. ನಮ್ಮ ಶಿವಣ್ಣ, ಹಾಂ, ಚಿಕ್ಕಮಲ್ಲನಹೊಳೆ, ಜಗಳೂರು ತಾಲೂಕು, ದಾವಣಗೆರೆ ಡಿಸ್ಟಿಕ್ಕು. ಅಣ್ಣರೇ, ಈಗ ಎಷ್ಟು ಎಕರೆನಲ್ಲಿ ದಾಳಿಂಬೆ ಹಾಕಿದ್ದೀರಾ, ಎಷ್ಟು ಅಡಿ ದಾಯದಲ್ಲಿ ಹಾಕಿದ್ದೀರಾ, ಮತ್ತು ಎಷ್ಟು ಗಿಡ ಬಿದ್ದಿದ್ದಾವೆ ಒಂದು ಸ್ವಲ್ಪ ಹೇಳಿ. 750 ಬಿದ್ದಾವೆ. 8-10 ದಾಯ. ಹಾಂ, ಪೂರ್ವ ಪಶ್ಚಿಮ ಹೆಂಗೆ? ಪೂರ್ವ ಪಶ್ಚಿಮ ಅಂದರೆ 8, ಉತ್ತರ ದಕ್ಷಿಣ ಅಂದರೆ 10. ಎಷ್ಟು ಎಕರೆ ಫ್ಲಾಟ್ ಅಣ್ಣವ್ರು ಇದು? 2 ಎಕರೆ. 2 ಎಕರೆ. 700 ಗಿಡ ಬಿದ್ದಿದ್ದಾವೆ. ಈಗ ನಾವು ನೋಡ್ತಾ ಇದ್ದೀವಲ್ಲ, ಇದು ಎಷ್ಟು ವರ್ಷದ ಗಿಡ ಇದು? ಇದು ಆಲೆ 5 ವರ್ಷದ ಗಿಡ. 5 ವರ್ಷದ್ದು. ಬೆಳೆ ಇದು ಹೆಂಗೆ? ವರ್ಷದ ಬೆಳೆನಾ ಅಥವಾ 6 ತಿಂಗಳ ಬೆಳೆನಾ? ವರ್ಷದ ಬೆಳೆನೇ. ವರ್ಷಕ್ಕೊಂದ್ಸರಿ 6 ತಿಂಗಳು ಬೆಳೆ ಬರೋಲ್ಲ. ಇದು ಮಾವಿನ ಹಣ್ಣಿನ ಥರ ಸೀಸನ್ ಇರುತ್ತಲ್ಲ, ಇದೇ ಸೀಸನಲ್ಲಿ ಬರುತ್ತಲ್ಲ, ಆ ಥರನಾ ಅಥವಾ ಹೆಂಗೆ? ಈ ಥರ ಬಿಟ್ಕೋಬೋದು. ಮತ್ತೆ ನಾವು ನೆಕ್ಸ್ಟ್ ತಿರುಗಿ ಮತ್ತೆ ಬೇಕಂದ್ರೆ ಇನ್ನೂ ಲೇಟಾಗಿ ಬಿಟ್ಕೋಬೋದು. ಹೆಂಗೆ? ಯಾವ ರೀತಿ? ಹೆಂಗೆ ಅಂದರೆ ಈಗ ನಾವು ಮಾವಿನ ಹಣ್ಣು ಸೀಸನ್ ಬರ್ತಾ, ಅವಾಗ ಕಡಿಮೆ ಆಗುತ್ತೆ ರೇಟು. ಹೌದು. ಅವಾಗ ಏನು ಮಾಡ್ತೀವಿ ನಾವು, ಇನ್ನೂ 1-2 ತಿಂಗಳು ಲೇಟ್ ಮಾಡಿ ಬಿಡ್ತೀವಿ. ಲೇಟಾಗಿ ಬರಂಗೆ ಯಾವ ರೀತಿ ಬಿಟ್ಕೋಬೋದು ಹಂಗಂದ್ರೆ? ಹಂಗಂದ್ರೆ ಇನ್ನು ಈಗ ಈ ತಿಂಗಳಿಗೆ ಬಿಟ್ಟಿದ್ವಾ, ಇವು ಹಣ್ಣಿಗೆ ಬಂದವ ಅಂದರೆ ಇನ್ನೂ 2-3 ತಿಂಗಳು ಲೇಟಾಗಿ ಬರೋಂಗೆ. ಅಂದರೆ ಏನು ಹೊಡಿಯೋದ್ರಾಗನೇ ಗಿಡ ಕಟ್ ಮಾಡೋದು, ಔಷಧ ಹೊಡೆಯೋದು, ಹಂಗೆ ಅದರಲ್ಲೇ ಡಿಫ್ರೆನ್ಸ್ ಮಾಡ್ಕೊಂತೀವಿ. 3 ತಿಂಗಳು ಲೇಟ್ ಮಾಡ್ಕೊಂತೀವಿ. ಹಂಗೆ ನಮಗೆ ಯಾವ ಸೀಸನಿಗೆ ಬೇಕು ಆ ಸೀಸನ್ ಮಾಡ್ಕೋಬಹುದು. ಮಾವಿನ ಹಣ್ಣಂಗೆ ಇದೇ ಸೀಸನ್ ನಾವೇನು ಮಾಡಿದ್ವಿ ಇದೇ ಸೀಸನಿಗೆ ಬರುತ್ತೆ. ಹಂಗೇನಿಲ್ಲ. ಮತ್ತೀಗ ಈ ಬಿಟ್ಟು ಅಂದರೆ ಮತ್ತೆ ನೆಕ್ಸ್ಟ್ ತಿರುಗಿ ಬೆಳಿಗ್ಗೆ ಬರೋ ಹೊತ್ತಿಗೆ ಉಗಾದಿ ಅಷ್ಟೊತ್ತಿಗೆ ಬರೋಂಗೆ ಮಾಡ್ಕೊಂತೀವಿ. ಹಂಗೆ ಉಗಾದಿ ಒಳಗೆ ಹಂಗೆ. ಅಣ್ಣರೇ, ಇದು ಆಲ್ರೆಡಿ ಬಂದೈತಲ್ಲ, ಇದು ಬಂದತ್ತೆ, ಕಟಾವಿಗೆ ಬಂದೈತೆ. ಬಂದತ್ತೆ. ಯಾವ ರೀತಿ ಕಟಾವು ಮಾಡ್ತಾರೆ? ಅಂದರೆ ಎಲ್ಲ ಹಣ್ಣನ್ನು ಒಂದೇ ಸರಿ ಕಟಾವು ಮಾಡ್ತಾರೆ ಅಥವಾ ಬಂದಿರೋದನ್ನಷ್ಟೇ ಕಟಾವು ಮಾಡ್ತಾರೆ? ಬಂದಿರೋದಷ್ಟೇ. ಬಂದಿರೋದು ಇದು ಏನು ಬಂದತ್ತೋ ಇದನ್ನೊಂದೇ. ಮತ್ತು ಇದು ಬರಲ್ಲ. ಸಣ್ಣ ಹಣ್ಣಿನ ಬಂದಿಲ್ಲ. ಇದು ಬಂದಿಲ್ಲ, ಹಸ್ರೈತಿ ಇದು. ಈ ಕೆಂಪು ಬಂದಿರೋದು ಮಾತ್ರ ಕೀಳೋದು. ಈಗ ಇಂಥವು ಈ ಐತಲ್ಲ, ಇದು ಬಂದಿರೋದು ಕೀಳೋದು. ಈಗ ಇದು ಹಸ್ರೈತಲ್ಲ, ಇದು ಬರಲ್ಲ. ಇದು ಈಗ ನೋಡಿ, ಇದು ಐತಲ್ಲ, ಇವು ಬರಲ್ಲ. ಇವು ಅವಿನ್ನೂ ಸಣ್ಣ ಬಂದಿಲ್ಲ, ಅವು ಬರಲ್ಲ. ಈ ಕಲರ್ ಬರ್ತಲ್ಲ, ಅದು ಬರ್ತದೆ ನೋಡ್ರಿ. ಇದು ದೊಡ್ಡದಾಗೈತೆ ಆದ್ರೂ ಇನ್ನೂ ಬಂದಿಲ್ಲ. ಇಲ್ಲ, ಬಂದತ್ತ ಬರುತ್ತೆ. ಅದು ಬರುತ್ತೆ. ಅದು ಅಂಥದ್ದು ಕೀಳೋದು. ಅಣ್ಣರೇ, ಈ ಭೂಮಿ ತಯಾರಿ ಮತ್ತು ನಾಟಿ ವಿಧಾನ ಎಲ್ಲ ಯಾವ ರೀತಿ ಮಾಡಿದ್ರಿ ಅಂತ ತಿಳಿಸ್ಕೊಡ್ತೀರಾ? ಸ್ಟಾರ್ಟಿಂಗ್ ನಾಟಿ ಅಂದರೆ ಏನಿಲ್ಲ, ಫಸ್ಟು ಸಸಿ ಹಾಕ್ತೀವಿ ನಾವು. ಗೊಬ್ಬರ ಹಾಕಿ ಸಸಿ ಹಾಕ್ತೀವಿ. ಬೆಡ್ ಏನಾದರೂ ಮಾಡ್ಕೊಂಡಿರ್ತೀರಾ? ಇಲ್ಲ, ಬೆಡ್ ಹಾಕಲ್ಲ ಅವಾಗ. ಈಗ ನೋಡಿ, ಇವಾಗ ಹಾಕಿದ್ವಲ್ಲ ಹಂಗೆ, ಆ ಟೈಪು. ಈಗ ನಾವೇನು ಮಾಡ್ತೀವಿ, ಇದನ್ನ ಟ್ಯಾಕ್ಟ್ರಿಗೆ ಬಂಡ್ ಪಾರ ಮೇಲೆ ಹೊಡಿಸ್ತೀವಿ. ಬೋದ್ ಹೊಡಿಯೋಕ್ಕೆ, ಬೀಳಕ್ಕೆ, ಆ ಕಡೆಗೆ ಈ ಕಡೆಗೆ. ಆ ಬೋದ್ನ ಏನು ಮಾಡ್ತೀವಿ, ಬಗಲಾಗುತ್ತೆ ಅಂತೇಳಿ ಅಷ್ಟು ಬಗಲಿಗೆ ಕೆಳ್ಕೊಂಬಿಡ್ತೀವಿ. ಆ ಕಡೆದು ಈ ಕಡೆದು ಎಲ್ಲ ಮಡಿಗುಂಟೆ ತಗೊಂಡು ಎಳ್ಕೊಂತೀವಿ. ಎಳ್ಕಂದ್ರೆ ಬೋದ್ ಹಾಕತ್ತೆ. ಏನು ಹಾಕತ್ತೆ ಅಂದರೆ, ಬೋದಿದ್ರೆ ನೀರು ಹಿಡಿಯಲ್ಲ, ಉಲ್ಡೋಕತ್ತೆ ನೀರು. ಹಂಗೆ ಇದ್ರೆ ನೀರು ಹಿಡಿತತ್ತ. ಗಿಡಕ್ಕೆ ಎಷ್ಟು ಬೇಕು ಅಷ್ಟು ನೀರು ತಾಳ್ತತ್ತ. ಮತ್ತೆ ಇದಕ್ಕೆ ಜಾಸ್ತಿ ನೀರು ಬಿಡಂಗಿಲ್ಲ. ಸ್ಟಾರ್ಟಿಂಗು ಎಲ್ಲ ಡ್ರಿಪ್ ಮಾಡಿದ್ರೆ ಅಥವಾ ಹಿಂಗೆ ಸಾಲು ನೀರು ಬಿಟ್ಟಿದ್ರೆ? ಸಾಲು ನೀರು ಬಿಟ್ಟ ಮೇಲೆ ಡ್ರಿಪ್ ಮಾಡ್ಕೊಂಡ್ರು. ಮೊದಲನೇ ಕಟಾವು ಸಸಿ ನಾಟಿ ಮಾಡಿ ಮೊದಲನೇ ಕಟಾವು ಎಷ್ಟು ತಿಂಗಳಿಗೆ ಬರುತ್ತೆ? 6 ತಿಂಗಳಿಗೆ. ಈಗ ಸಸಿ ಇವಾಗ ನಾಟಿ ಮಾಡಿದೀವಿ ಅಂದ್ರೆ, ಈಗ ನಾಟಿ ಮಾಡಿದ್ವಾ 13-14 ತಿಂಗಳಿಗಂತೂ ಬೆಳಿಗ್ಗೆ ಬಿಡಕ್ಕೆ ಬರೋದು. ಅಲ್ಲೇವರೆಗೆ ಬರಲ್ಲ. ಫಸ್ಟ್ನೇ ಬೆಳೆ 14 ತಿಂಗಳು, 1.5 ವರ್ಷ. ಅದು ಏನಾಗಬೇಕಂದ್ರೆ, ಈ ಸೈಜ್ ಬರ್ಬೇಕು ರಂಬೆ, ಬಲ ಬರ್ಬೇಕು ರಂಬೆ. ಬಡ್ಡೆ ಬಲ ಬಂದರೆ ಗಿಡನೂ ಬರ್ತತ್ತೆ, ಇಲ್ದಿದ್ರೆ ಮುರ್ಕೊಂಡ್ಬಿಡ್ತತೆ. ಈಗ ಇಲ್ಲಿ ಹೂ ಕಾದಿದ್ವಲ್ಲ, ಇದು ಎಷ್ಟು ತಿಂಗಳ ಗಿಡ ಇದು? ಈಗ ಅಡ್ಡೆ ಹೇಳಿಲ್ಲ, ಇನ್ನು ವರ್ಷದೊಳಗೈತೆ ಅಂತ ಹೇಳಿಲ್ಲ ನಾನು. ವರ್ಷದ ಒಳಗಿಂದಿದ್ದೀನಿ. ಈಗ ಏನು ಒಂದು 11 ತಿಂಗಳು ಆಗಿರ್ಬೋದು. 11 ತಿಂಗಳ ಗಿಡ. ಗಿಡ ಎಲ್ಲಿ ತಂದಿದ್ರಿ? ಮಹಾರಾಷ್ಟ್ರದಿಂದ ಆರ್ಡ್ರ್ ಕೊಟ್ಟು ತರಿಸೋದು? ಎಷ್ಟು ರೂಪಾಯಿ ಒಂದು ಬಿದ್ದಿತ್ತು ನಿಮಗೆ? 50 ರೂಪಾಯಿ ಒಂದು. ಈ ಫ್ಲಾಟ್ ತರಿಸ್ಬೇಕಾರಾಗ ಅದು 35 ಇತ್ತು. ಈ ಫ್ಲಾಟ್ಗೆ ಅಲ್ಲೇ 50 ರೂಪಾಯಿ. 50 ರೂಪಾಯಿ. 50 ರೂಪಾಯಿ ಅವರೇ ಡೆಲಿವರಿ ಕೊಟ್ಟು ಹೋಗ್ತಾರೆ? ಡೆಲಿವರಿ ಕೊಟ್ಟು ಅಲ್ಲೇ ಕ್ಯಾಶು. ಹೊಲ್ದಾಗ ತಂದು ಇಳಿಸ್ತಾರೆ. ನಮ್ಗೆ ಎಲ್ಲಿಗೆ ಹೇಳ್ತು ಅಲ್ಲಿಗೆ. ಗಿಡ ಚೆನ್ನಾಗಿ ಹಣ್ಣು ಬಿಟ್ಟು ಒಳ್ಳೆ ಇಳುವರಿ ಬಂತು ಅಂತ ಅನ್ನೋದಕ್ಕೆ ಎಷ್ಟು ವರ್ಷ ಆಗಬೇಕು? ಎಷ್ಟು ವರ್ಷ ಅಂದರೆ ಒಂದು
ಈ ಫಸ್ಟ್ನೇ ಬೆಳೆನೂ ಬರುತ್ತೆ, 3ನೇ ಬೆಳೆ ಬರುತ್ತೆ, 4ನೇ ಬೆಳೆನೂ ಬರ್ತತೆ. ತಿರುಗಿ ಬರ್ತಾ ಬರ್ತಾ ದೊಡ್ಡ ಗಿಡ ಆದಂಗೆಲ್ಲ ಜಾಸ್ತಿ ಬರುತ್ತೆ ಹಂಗೆ. ಒಂದು 4 ಬೆಳೆವರೆಗೂ ಕಡಿಮೆ ಒಂದು ಬರ್ತತೆ. ಬರೋದೇನು ಅವಾಗ ಫುಲ್ ಕಾಯ್ತತ್ತಲ್ಲ, ಸೈಜ್ ಬರಲ್ಲ. ಸೈಜ್ ಬರಲ್ಲ ಇದು. ಈಗ ಇದು 5ನೇ ವರ್ಷದ್ದು ಫುಲ್ ಬಂದೈತೆ ಆಲ್ರೆಡಿ. ಈಗ ಬಂದತ್ತೆ. ಇನ್ನು ಇರೋದು ಭಾಳ ಐತಲ್ಲ. ಒಂದು ಗಿಡದಿಂದ ಎಷ್ಟು ಕೆಜಿ ಕಟಾವು ಮಾಡಿದ್ರಿ ಕಳೆದ ವರ್ಷ? ಕಳೆದ ವರ್ಷ ಅಂದರೆ ಒಂದು ಗಿಡದಿಂದ ಒಂದು 30 kg 40 kg ಲೆಕ್ಕ. ಒಂದು 30 ಆವ್ರೇಜು. 30 3 ಬಾಕ್ಸ್ ಲೆಕ್ಕ. 10 kg ಬಾಕ್ಸ್ ಯಾಕೆ 10 kg ಬಾಕ್ಸ್? ಅದರಲ್ಲಿ ಏನಾದರೂ ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ, ಥರ್ಡ್ ಕ್ವಾಲಿಟಿ ಅಂತ ಮಾಡ್ತಾರೆ. ಮತ್ತು ನಿಮಗೆ ರೇಟು ಎಲ್ಲ ರೇಟ್ ಸೇಮ್ ರೇಟು. ಅಲ್ಲ, ಫಸ್ಟ್ ಕ್ವಾಲಿಟಿಗೆ ಈ ರೇಟು ಎಲ್ಲ ಅದೇ, ಎಲ್ಲ ಸೇಮ್ ರೇಟು. ಇದು ಏನಾಯ್ತು, ಇದೆಲ್ಲ ಸೇಮ್ ರೇಟ್. ಇದು ಈಗ ಈ ಸೈಜ್ ಬರುತ್ತಲ್ಲ, ಸಣ್ಣದು, ಇದಕ್ಕಿಂತ ಸಣ್ಣದು ಇಲ್ಲೈತಲ್ಲ, ಇದು ಅದು ಎರಡನೇದಕ್ಕೆ ಹೋಗುತ್ತೆ. ಅದು ಸೆಕೆಂಡ್. ಅವರು ಅದೇ ರೇಟೇನೆ ಸೆಕೆಂಡ್ಗೆ ಹೋಗುತ್ತೆ. ಅದು ಅದಕ್ಕಿಂತ ಸಣ್ಣದು ಬರುತ್ತಾ, ಅದು ಕಡಿಮೆ ರೇಟು. ನಿಮಗೆಲ್ಲ ತೂಕದ ಲೆಕ್ಕ ನಮ್ಮ ತೂಕದ ಲೆಕ್ಕ ಎಲ್ಲ ಸೀದಾ ಪೂರ್ತಿ ತೂಕದ ಲೆಕ್ಕ. ನೀವೀಗ ಒಂದ್ಸರಿ ಕಟಾವು ಮಾಡ್ತೀರಾ ಅಂತಂದರೆ ಅವರು ಅಷ್ಟು ಹಣ್ಣನ್ನು ಕಟಾವು ಮಾಡ್ಕೊಂಡು ಹೋಗ್ತಾರಾ ಅಥವಾ ಹೆಂಗೆ? ಬಂದಿರೋದು ಒಂದೇ. ಇದೈತಲ್ಲ, ಇಂಥದ್ದೈತಲ್ಲ, ಇದು ಕಡಿಮೆ ರೇಟ್. ಇದು ಎಷ್ಟು ಬರುತ್ತೆ ತೂಕ? ಅದು 300 ಗ್ರಾಮ್ ಬರುತ್ತೆ. 300 ಗ್ರಾಮ್. ಅವರು ತಗೊಳ್ಳೋರು ಹಿಂಗೆ ಇಷ್ಟು ಗ್ರಾಮ್ ಇದ್ದರೆ ಇಷ್ಟು ಕ್ವಾಲಿಟಿ ಅಂತ ಏನಾದ್ರೂ ಅದು ಇದು ತೂಕ ಜಾಸ್ತಿ ಇದ್ದಷ್ಟು ಡಿಮಾಂಡು. ಇದಕ್ಕೆ ಏನು ಮಾಡ್ತಾರೆ ಇವರು, ಇದು ಜಾಸ್ತಿ ರೇಟ್ ಆದರೆ ಇದು ಹೊಂದ್ಕೊಂಡು ಹೋಗತ್ತೆ. ಇದೈತಲ್ಲ, ಇದು ಹೋಗತ್ತೆ. ಇದ್ರ ರೇಟ್ ಇದು ತಕ್ಕಂತತೆ. ಈಗ ಇದನ್ನೇ ಬೇರೆ ಮಾಡೋಕ್ಕೆ ಬರಲ್ಲ ನಾವು. ಇದನ್ನೇ ಬೇರೆ ಮಾಡೋಕ್ಕೆ ಬರಲ್ಲ ಅವರು. ಈಗ ಇದು ಏನಿಲ್ಲ ಅಂದರು ಇದು 300 ಗ್ರಾಮ್ ಮೇಲೆ ಬರ್ತದೆ. ಇದು 1/4 kg ಮೇಲೆ ಬರುತ್ತೆ. ಇದು ತೂಕ ಮಾಡಿದ್ರು ಬರ್ತದೆ. ಈಗ ಹಂಗೆ ಹೋದ ಸರಿ ಎಲ್ಲ ಎಷ್ಟಾಗಿತ್ತು? ಹೋದ ಸಾರಿ ಬೆಳೆ ಬರಲ್ಲ, ಎಲ್ಲ ಚುಕ್ಕೆ ಬಂದು ಹೋಗ್ಬಿಡ್ತು ಹೋದ ಸಾರಿ. ಅವಾಗ ಇನ್ನೂ ಇದ್ದಿಲ್ಲಲ್ಲ, ಈ ಫ್ಲಾಟ್ ಇಲ್ಲ. ಅವಾಗ ಹೋದ ಸರಿ ಎಷ್ಟು ಗಿಡ ಇದ್ವು ಇಲ್ಲಿ? ಹೋದ ಸಾರಿ 600. ಈಗ ಅಡಿಷ್ನಲ್ ಆಗಿ ಅಂದರೆ ಇವು ಒಂದು 100 ಗಿಡ ಎಕ್ಸ್ಟ್ರಾ. 150. 150. 755 ಲೆಕ್ಕ. ನೀವು ಈ 5 ವರ್ಷದಲ್ಲಿ ಎಷ್ಟು ರೇಟ್ ಅಂದರೆ ಎಷ್ಟು ತೊಗೊಂಡಿದ್ದೀರಾ ಮತ್ತು ಎಷ್ಟಾಗಿತ್ತು ಪಟ್ಟಿ? 4.5 ತಗೊಂಡಿದ್ವಿ. 3.5 ಹಂಗೆ. ಇದ್ರದ್ದು ಮೇಂಟೆನೆನ್ಸ್ ಯಾವ ರೀತಿ ಇರುತ್ತೆ ಅಣ್ಣವ್ರೆ? ಇದ್ರ ಮೇಂಟೆನೆನ್ಸ್ ಅಂದರೆ ಇದು ಗೊಬ್ಬರ, ದಂದ ಗೊಬ್ಬರ ಹಾಕ್ಬೇಕು ಫಸ್ಟು. ದಂದ ಗೊಬ್ಬರ ಅಂದರೆ ಆ ಕಡೆ ಒಂದು ಪುಟ್ಟಿ, ಈ ಕಡೆ ಒಂದು ಪುಟ್ಟಿ ಕುಣಿ ತೆಗೆದು ಒಂದೊಂದು ಪುಟ್ಟಿ ಹಾಕ್ತೀವಿ. ಹಾಕಿ ಮುಚ್ಚುತ್ತೀವಿ. ಮುಚ್ಚಿದ ಮೇಲೆ ಗೌರ್ಮೆಂಟ್ ಗೊಬ್ಬರನ DAP, ಪೊಟ್ಯಾಶು, ಜಿಂಕು, ಬೋರೋನ್ ಎಲ್ಲ ಮಿಕ್ಸ್ ಮಾಡಿ ಒಂದು ಈ ಕಡೆಗೆ ಅರ್ಧ kg, ಆ ಕಡೆಗೆ ಅರ್ಧ kg ಹಾಕ್ತೀವಿ. ಎಷ್ಟು ತಿಂಗಳಿಗೊಂದ್ಸರಿನಾ ಅಥವಾ ಇಲ್ಲ ಒಂದು ಬೆಳೆಗೊಂದ್ಸರಿ? ಒಂದು ಬೆಳೆಗೆ ಒಂದ್ಸರಿ. ತಿರುಗಿ ಮತ್ತೆ ನಾವು ಇದು 10-26 ಇಟ್ಕೋಬಹುದು. ಒಂದು ಬೆಳೆಗೆ ಅಂತಂದ್ರೆ ಯಾವ ಟೈಮಲ್ಲಿ ನೀವು ಈ ಗಿಡನೆಲ್ಲ ಕಟ್ ಮಾಡಿ ನಾವು ಕಾಯಿ ಬರುತ್ತಾ, ಕಾಯಿ ಇಷ್ಟ ಇರ್ತತಲ್ಲ, ಇಲ್ಲ ಐತಲ್ಲ, ಹಿಂಗೆ ಕುಸಿರು ಬರ್ತತಲ್ಲ, ಅವಾಗ ಗೊಬ್ಬರ ಇಡ್ತೀವಿ. ಇದಕ್ಕೆ ಗೊಬ್ಬರ ಇಡ್ತೀವಿ. ಇದು ಆಲೆ ಸಟ್ ಹಾಕತ್ತೆ. ಇದು ಹೂವು ಹೋದ್ರೆ ಹಾಕಲ್ಲ. ಸ್ವಲ್ಪ ಕಾಯಿ ಈ ರೀತಿ ಸ್ವಲ್ಪ ಕಾಯಿ ಆಗಿದ್ದಕ್ಕೆ, ಈ ಕಾಯಿ ಆಗಿದ್ದಕ್ಕೆ ಗೊಬ್ಬರ ಹಾಕ್ತೀವಿ. ಅವಾಗ ಡೆವಲಪ್ಮೆಂಟ್ ಆಗುತ್ತೆ. ಈಗ ನಾವೇನು ಮಾಡ್ತೀವಿ ಅಂದರೆ, ಈಗ ಇಷ್ಟಿರ್ತತಲ್ಲ, ಅದಕ್ಕೆ ಹಾಕಲ್ಲ. ಇದು ಉದುರು ಹೋಗಿಬಿಡ್ತತೆ. ಶೀತ ಬಂದರೂ ಉದುರು ಹೋಗತ್ತೆ. ಕೆಲವ್ರು ಹೇಳ್ತಾರೆ ಪ್ರತಿ ವಾರ ಖರ್ಚಿರುತ್ತೆ ದಾಳಿಂಬೆ ಅಂದರೆ. ಪ್ರತಿ ವಾರ ಅಂದರೆ ಯಾವ ರೀತಿ ಖರ್ಚು ಬರುತ್ತೆ? ಪ್ರತಿ ವಾರ ಅಂದರೆ ಹಿಂಗೆ ಮಳೆ ಬಂತ ತಿರ್ಗಿ ನಾಳೆ ಹೊಡಿಬೇಕು ಔಷಧಿ. ಏನು ಔಷಧ? ಈ ಗಿಡಕ್ಕೆ, ಕಾಯಿಗೆ ರೋಗ ಬರ್ದಂಗೆ ಇದೈತಾ, ಇದಕ್ಕೆ ಈಗ ಹಿಂಗೆ ಬರಬಾರ್ದು, ಚುಕ್ಕೆ ಬರಬಾರ್ದು, ಅದೆಲ್ಲ ಮಾಡಬೇಕು. ಇದು ವಾರಕ್ಕೊಂದ್ಸರಿ ಎಲ್ಲ ಮೆಶ್ ಹಾಕೋದು ಮತ್ತು ಪೇಪರ್ ಹಾಕೋದು ಎಲ್ಲ ಮಾಡ್ತಾರಲ್ಲ. ಪೇಪರ್ ಹಾಕ್ತಾರೆ, ನಾವು ಹಾಕಿಲ್ಲ ಅಷ್ಟೇ. ಪೇಪರ್ ಇದಕ್ಕೆ ಸೀದಾ ಏಕ ಹಾಕ್ಬೇಕು. ಹಾಕಿದ್ರೆ ನಾವು ಹಾಕಿಲ್ಲ. ಹಾಕಿದ್ರೆ ಊಜಿ ಹೊಡಿಯೋದು ಅವೆಲ್ಲ ಸ್ವಲ್ಪ ಕಂಟ್ರೋಲ್. ಊಜಿ ಹೊಡಿಯೋದು ಬಿಸಿಲಿಗೆ ಇದಾಗಲ್ಲ, ಸಣ್ಣ ಬರ್ನ್ ಆಗಲ್ಲ, ಹಂಗೆ ಹಣ್ಣು ಕಲರ್ ಚೇಂಜ್ ಆಗಲ್ಲ. ಈಗ ನಾವೇನು ಗಿಡ ಚೆನ್ನಾಗಿದಾವ, ಈಗ ಬಿಸಿಲು ಬೀಳಲ್ಲ ಅಂತ ನಾವು ಬಿಟ್ಟಿದ್ವಿ ಅಷ್ಟೇ. ಈಗ ನೆಳ್ಳಗಿರುತ್ತಲ್ಲ ಗಿಡ, ಈಗ ನೋಡಿ ಈಗ ನೆಳ್ಳಗೈತೆ, ಬಿಸಿಲು ಬಡಿಯಲ್ಲ ಅಂತ ಅದು ಹಂಗೆ ಮೇಲೆ ಇರೋದು ಮಾತ್ರ ಬಡಿತೈತೆ ಬಿಸಿಲು. ಈಗ ನೋಡಿ ಹಿಂಗೆ ಒಳಗಿರೋದು ಏನು ಆಗಲ್ಲ. ಇದು ನೆಳ್ಳಿರ್ತತ್ತಲ್ಲ, ಈಗ ನೋಡಿ ಈಗ ನೆಳ್ಳಿರ್ತತಿ ಹಂಗೆ. ಎಷ್ಟು ಒಂದು 2 ಟೈಮು 3 ಟೈಮ್ ಕಟಾವ್ ಆಗುತ್ತಾ ವರ್ಷಕ್ಕೆ? 2 ಟೈಮ್. ಈಗ ಇದು ಕೀಳ್ತೀವ,
ಈ ದೊಡ್ಡ ಬಂದಿರೋದೆಲ್ಲ ಕೀಳ್ತೀರಾ? ಕೀಳ್ತೀವಿ. ತಿರ್ಗಿ ನೆಕ್ಸ್ಟ್ ಇನ್ನೊಂದು ಟೈಮ್, ಅದು ಎಷ್ಟು ದಿನ ಗ್ಯಾಪು? ಅದು ಒಂದು ತಿಂಗಳು ಗ್ಯಾಪ್, 1 ತಿಂಗಳು 2 ತಿಂಗಳು ಗ್ಯಾಪ್. ಕಾಯಿ ಸೈಜ್ ಬರ್ಬೇಕಲ್ಲ ಅದು. ಮತ್ತೆ ಅದನ್ನು 2 ಕಟಾವ್ ಆದಮೇಲೆ 2 ಕಟಾವಾದ್ಮೇಲೆ ಏನು ಮಾಡಲ್ಲ, ಕೈ ಬಿಡ್ತೀವಿ. ಆ ಗಿಡನ ಕಟ್ ಮಾಡೋದು? ಡ್ರೈಗೆ ಬಿಡ್ತೀವಿ ನಾವು. ನೀರು ಬಿಡಲ್ಲ, ಏನು ಬಿಡಲ್ಲ. ಡ್ರೈ ಹಂಗೆ ಒಣಗಿದಾವಿದ್ದಂಗೆ ಇರ್ತಾವೆ. ಅವು ಕಟ್ ಮಾಡಿಸಿ ಇದ್ರಲ್ಲಿ ಹೊಡಿತೀವಿ ನಾವು. ಹಂಗೆ ಗಿಡ ಒಣಗಲ್ವಾ ಅವಾಗ? ನೀರು ಬಿಡಲ್ಲ ಏನಲ್ಲ? ನೀನು 1 ವರ್ಷ ಬಿಡು ಒಣಗಲ್ಲ ಅದು. ಮತ್ತೆ ನೀರು ಬಿಟ್ಟಟಿಗೆ ಮತ್ತೆ ಚಿಗುರ್ತವೆ? ಹಂಗೆ ಒಣಗಲ್ಲ ಅದು. ರೋಗ ಅಂದರೆ ಏನೇನು ಬರುತ್ತೆ ಇದಕ್ಕೆ? ರೋಗ ಅಂದರೆ ಇದು ಎಲ್ಲೆಲ್ಲ ಮುಟ್ರು ಬರ್ತದೆ, ಈ ಟೈಪ್ ಬರ್ತದೆ. ಈ ಟೈಪ್ ಬಂದದ್ದು ರೋಗ. ಈಗ ನೋಡಿ ಹಿಂಗೆ ಈ ಟೈಪ್ ಬರಬಾರ್ದು ಎಲೆ. ಇದು ಬಂತಂದರೆ ವೈರಸ್ ಬಂದಂಗೆ ಇದು. ಈಗ ಮಳೆ ಬಂದತ್ತೆ, ಇದು ಈ ಟೈಪ್ ಬರಬಾರ್ದು. ಇದು ಐತಲ್ಲ, ಈ ಟೈಪ್ ಬರಬಾರ್ದು. ಇದಕ್ಕೆ ಏನು ಮಾಡೋಕ್ಕಂದ್ರೆ ಇದನ್ನು ಎಲೆ ತಗೊಂಡೋಗಿ ನಾವು ಔಷಧಿ ತರಬೇಕು. ತೋಟಗಾರಿಕೆನಲ್ಲಿ ಅಲ್ಲಿ ತೋಟಗಾರಿಕೆ ಅಲ್ಲ, ಔಷಧಿ ಅಂಗಡಿಯಾಗೆ ತೋರಿಸಿದ್ರೆ ಕೊಡ್ತಾರೆ. ನಾವು ಈಗ ಈ ಕಾಯಿ ಐತಾ, ಈ ಕಾಯಿಗೆ ಯಾವ್ದು ಹೊಡಿಬೇಕು ವಾರಕ್ಕೊಂದ್ಸರಿ, ಯಾವ್ದಿಲ್ಲ ಅಂತ ಕೊಡ್ತಾನೆ. ಈಗ ಇದೈತಾ, ಇದಕ್ಕೆ ಕಲರ್ ಬರೋದಿರ್ತತೆ ಹಣ್ಣಿಗೆ. ಸೀದಾ ಪೂರ್ತಿ ರೆಡ್ ಬರಂಗೆ ಕಲರ್ ಇರ್ತತೆ. ಆ ಔಷಧಿ ಹೊಡಿತೀವಿ ಹಣ್ಣು ಪೂರ್ತಿ ಬಂದಾಗ. ಎಲ್ಲದು ಬಂದರೆ ಈಗ ಹೊಡಿಯೋಕ್ಕೆ ಬರಲ್ಲ ಅವು. ಈಗ ಆ ಕಾಯಿ ಇರ್ತತೆ, ಅದು ಕೆಂಪಾಯ್ತು ಬಿಡ್ತದೆ, ಬರಲ್ಲ ಅದು. ಸಣ್ಣ ಕಾಯಿನೂ ಸಹ ಕೆಂಪಾಗುತ್ತೆ, ಹೊಡಿಯೋಕ್ಕೆ ಬರಲ್ಲ. ಈಗ ಏನಿರೋದು ಬಂದಿರೋದು ಕೊಡ್ಬೋದು ಅಷ್ಟೇ. ಮಾರ್ಕೆಟಿಂಗ್ ಎಲ್ಲ ಯಾವ ರೀತಿ ಮಾಡ್ತೀರಾ? ಮಾರ್ಕೆಟ್ ನಾವೇ ಹೋಗಲ್ಲ, ಇಲ್ಲೇ ಕೊಡ್ತೀವಿ. ಅವರು ದಲ್ಲಾಳಿಗಳು ಅಥವಾ ಹಿಂಗೆ ಸೆಂಟ್ರಲ್ ಮಾರೋರು ಅವರು ಕಾಂಟ್ಯಾಕ್ಟ್ ಇರ್ತಾರಾ ನಿಮಗೆ? ಎಲ್ಲ ಕಾಂಟ್ಯಾಕ್ಟೇ ಫೋನ್ ಮುಖಾಂತರ. ಅವರೇ ಕೇಳ್ಬಿಡ್ತಾರೆ, ಹೋದ ವರ್ಷ ಯಾರು ತಗೊಂಡಿರ್ತಾರೆ ಅವರೇ ಕೇಳ್ತಾರೆ. ಯಾರಿಗೆ ಬೇಕಾದ್ರೂ ಕೊಡ್ತೀವಿ, ನಾವೇನು ಅವರೇ ಅಂತಲ್ಲ. ಈಗ ವಸ್ತುರದಾರ ಬರ್ತಾರೆ, ಅವರೆಲ್ಲ ಬಂದು ಕೇಳ್ತಾರೆ. ಒಬ್ಬನ ಬ್ರೋಕರ್ ಇದ್ದಾನೆ ಇಲ್ಲೇ, ನಾಗನಟ್ಟಿ ಆತ ನಿಂಗಪ್ಪ ಅಂತ. ಅವನು ದುರ್ಗದಾಗ ಮನೆ ಮಾಡಿದ್ದಾನೆ ವಸ್ತುರದಾಗ. ಆತ ಫೋನ್ ಮಾಡಿದ್ರೆ ಸಾಕು, ಯಾರನ್ನಾದ್ರೆ ಲಿಂಕ್ ಹಿಡ್ಕೊಂಬರ್ತಾನೆ. ಹಂಗೆ ಅಣ್ಣ ಇಂಥ ತೋಟ ಐತೆ ಬರ್ರಿ ಹೋಗನ್ರಿ ಅಂತ ಹೇಳ್ತಾನೆ ಅಷ್ಟು. ನೀವು ಇದು ಹಾಕಿದ್ರಲ್ಲ, ಯಾವನ್ನ ಗಿಡ ಸತ್ತೋಗೋದು ಹಂಗೇನಾಗಿತ್ತಾ? ಹೋಗ್ತಾವೆ, ಯಾವ ಮಾಮೂಲು ಅದು. ಹೋದಂಗೆಲ್ಲ ಮತ್ತೆ ಬೇರೆ ಗಿಡ ತಂದು? ಇಲ್ಲ ಪೂರ್ತಿ ತೆಗೆದು ಬಿಡ್ಬೇಕು, ತಿರ್ಗಿ ಹೊಸದಾಗ ಹಾಕ್ಕೋಬೇಕು, ತಿರ್ಗಿ ಮತ್ತೆ ನಾಟಿ ಮಾಡ್ಕೋಬೇಕು ಪೂರ್ತಿ. ಅದನ್ನ ಸೀದಾ 1 ವರ್ಷ ಗ್ಯಾಪ್ ಬಿಟ್ಟು 1 ವರ್ಷ 2 ವರ್ಷ ಮತ್ತೆ ತಿರ್ಗಿ ಹಾಕ್ಕೋಬೇಕು ಆ ನೆಲಕ್ಕೆ. ಈಗ ಗಿಡ ಕಟ್ ಮಾಡಿಸಿರ್ತೀರ, ಈಗೆಲ್ಲ ಬೆಳೆ ತಕ್ಕೊಂಡ್ರಿ, ಗಿಡ ಕಟ್ ಮಾಡಿಸಿರ್ತೀರ, ಅಲ್ಲಿಂದ ಖರ್ಚು ಎಷ್ಟು ಬರುತ್ತೆ ನಿಮಗೆ? ಅವಾಗ ಖರ್ಚು ಬರಲ್ಲ. ಈಗ ಹಣ್ಣು ಕಟಾವಾಯ್ತು ಅಂದರೆ ನಾವು ಗಿಡ ಕಟ್ ಮಾಡೋವರೆಗೆ ಖರ್ಚಿರಲ್ಲ. ಏನು ಔಷಧಿ ಹೊಡಿಯಲ್ಲ, ಯಾತದ್ದಿರಲ್ಲ, ನೀರು ಬಿಡಲ್ಲ, ಯಾತದ್ದಿರಲ್ಲ. ಈಗ ನಾವು ಏನು ಮಾಡ್ತೀವಿ ಅಂದರೆ, ಈ ಗಿಡ ಇದು ಈಗ ಕಟಾವು ಆಯ್ತು ಅಂದರೆ ಈ ಗಿಡನ ಒಂದು 6-7 ತಿಂಗಳು ಡ್ರೈ ಬಿಡ್ತೀವಿ, ನೀರು ಬಿಡ್ದಂಗಿದ್ನ ಬಿಟ್ಟ ಮೇಲೆ ಮಾಡಿ ಎಲ್ಲ ಅವಾಗ ನಾವು ರೆಡಿ ಮಾಡ್ಕೊಂತೀವಿ ಫಸ್ಲಿಗೆ ಬಂದಾಗ ಅಷ್ಟೇ. ಅಲ್ಲಿಂದ ಖರ್ಚು ಸ್ಟಾರ್ಟ್ ಆಗುತ್ತೆ ನಿಮಗೆ? ಖರ್ಚು ಜಾಸ್ತಿ, ಅವಾಗ ಖರ್ಚು ಜಾಸ್ತಿ. ಎಷ್ಟು ಬರ್ಬೋದು 1 ಎಕರೆ ಮೇಂಟೈನ್ ಮಾಡ್ಬೇಕಂತಂದ್ರೆ? 1 ಎಕರೆ ಮೇಂಟೈನ್ ಮಾಡ್ಬೇಕಂದ್ರೆ ಏನಿಲ್ಲ ಅಂದ್ರೆ ಕನಿಷ್ಠ ಅಂದರೆ 1-1.5 ಲಕ್ಷ ಬೇಕು. ನೆಕ್ಸ್ಟ್ ಆ ಬೆಳೆನ ನಾವು ತಗೊಳ್ಳೋವರೆಗೂ? ಮತ್ತೆ ಕೇಳಿದ್ರೆ 2 ಆಗ್ಬೋದು. ರೋಗ ಬಂದರೆ? ರೋಗ ಇಲ್ಲ ಪರವಾಗಿಲ್ಲ ಚೆನ್ನಾಗೈತೆ ಅಂದ್ರೆ 1 ಲಕ್ಷದೊಳಗೇ 1 ಲಕ್ಷ ಅಂತೂ ಐತೆ. ಹಂಗೆ ಮತ್ತು ಈಗ ನೀವು ನೋಡಿರೋ ಮಟ್ಟಿಗೆ ನಿಮಗೆ ಈಗ ಫಸಲು ಚೆನ್ನಾಗೈತೆ ಅಂತನಾ? ಚೆನ್ನಾಗೈತಿ ಈ ಸರಿ, ಪರವಾಗಿಲ್ಲ. ಚುಕ್ಕೆ ರೋಗನೇ ಭಾರಿ ಪ್ರಾಬ್ಲಮ್ಮು. ಅದು ಬಂತು ಅಂತಂದ್ರೆ ಮುಗೀತು, ಹೊಲನೇ ಬರ್ನಾಗ ಹೋಗುತ್ತೆ, ಕೇಳೋರಿರಲ್ಲ, ಹಂಗೆ ಹಾಕತ್ತ ಅದು ಅಂತಂತಾರೆ. ನಿಮಗೆ ಹಂಗೆ ಯಾವ ರೀತಿ ಆಗಿತ್ತು ಅನುಭವ? ಅಲ್ಲ, ಹಿಂದ್ ವರ್ಷ ಆಗಿತ್ತು ನನಗೆ. ಹಿಂದ್ ವರ್ಷ 1 ರೂಪಾಯಿ ತಗೊಳ್ಳಿಲ್ಲ ನಾನು. ಇಳುವರಿ ಚೆನ್ನಾಗಿತ್ತು ಎಲ್ಲ ಈ ಸೈಜ್ ಕಾಯಿ ಎಲ್ಲ ಕತ್ರ ಉದುರೋಗ್ಬಿಡ್ತು. 1 ರೂಪಾಯಿಗೆ ಮಾರಲಿಲ್ಲ ನಾನು. ಹಂಗೆ ಆಯ್ತು. ಚುಕ್ಕೆ ಬಂದರೆ ಉದುರೋಗುತ್ತಾ? ಉದುರೋಗ್ಬಿಡುತ್ತೆ, ತಡ ಮಾಡಲ್ಲ. ಇಷ್ಟಿಷ್ಟು ಬಗಲ ಚುಕ್ಕೆ ಬರ್ತದೆ ಅದು, ಅದು ಉದುರೋಗ್ಬಿಡುತ್ತೆ. ಅದೊಂಥರ ಇದ್ದಿದ್ದಂಗೆ ಹೋಗ್ಬಿಡ್ತಾವೆ, ಇರಲ್ಲ. ಈಗ ನೋಡಿ ಹಿಂಗೆ ಬರಬಾರ್ದು. ಈಗ ನೋಡಿ ಊದಿ ಹೊಡೆದ್ರೆ ಈ ಟೈಪ್ ಬಂದುಬಿಡ್ತದೆ. ಈ ಟೈಪ್ ಇದು ಹಿಂಗಾಗಬಾರ್ದು. ಇದು ಹುಳ ಹೊಡೆದ್ರದು ಇದು ಈ ಟೈಪ್ ಬಂದುಬಿಡ್ತದೆ. ಈ ಥರ ನಾವು ಎಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ವಿ ಅಂತಂದ್ರೂ ಈ ಥರ ಎಷ್ಟಾಗ್ಬೋದು ಒಂದು ಗಿಡಕ್ಕೆ? ಒಂದು 8-10 ಕಾಯಿ ಆಗ್ತಾವ? 8-10 ಕಾಯಿ ಎಲ್ಲ ಪೂರ್ತಿ ಬರುತ್ತೆ. ಬಂದರೆ ಪೂರ್ತಿ ಬರ್ನಾಗಂಗೆ ಬಂದುಬಿಡುತ್ತೆ. ಬಂದರೆ ಬರಲಿಲ್ಲ ಅಂದರೆ ಬರಲ್ಲ. ಹಂಗೆ ಈ ಗೊಬ್ಬರನೆಲ್ಲ ಯಾವ್ದಾರ ಕೊಡ್ತಿದ್ದೀರಾ? ವಾಟರ್ ಸಾಲಬಲ್ ಎಲ್ಲ? ವಾಟರ್ ಸಾಲಬಲ್ ಅಂದರೆ ಅಲ್ಲಿ ಮೋಟ್ರ್ ಇಟ್ಕೊಂತೀವಿ, ಕೊಡ್ತೀವಿ. ಮೇನ್ ಸಪ್ಲೈ ಎಲ್ಲೇ ಐತೋ, ವಾಲ್ ಎಲ್ಲೇ ಐತೋ ಅಲ್ಲಿ ಕೊಡ್ತೀವಿ. ಅಲ್ಲಿ ವೆಂಚೂರಿ ಹಾಕ್ಕೊಂಡು ಅಲ್ಲಿಂದ ಕೊಡ್ತಿರೋದು.
ಮೆಂಚೂರಿ ಹಾಕ್ತಿದ್ರು ಡ್ರಮ್ಮಿಗೆ ಹಾಕ್ಕೊಂಡು ಹಾಕ್ತೀವಿ. ಡ್ರಮ್ಗೆ ಎಷ್ಟು ಎಲ್ಲ ಲ್ಯಾಟ್ರಲ್ಲಿ ಎಷ್ಟು ಮಾಡ್ಕೊಂಡಿದ್ದೀರಾ? ಒಂದು ಕಡೆಗೆ ಎರಡು ಕಡೆಗೆ, ಆ ಕಡೆ ಒಂದು ಈ ಕಡೆ ಒಂದು. ಗೊಬ್ಬರನೆಲ್ಲ ಹಿಂಗೆ ವಾಟರ್ ಸಲಬಲ್ ಕೊಡೋದಲ್ಲ ಅದರಲ್ಲೇ ಕೊಡೋದು ಎಲ್ಲ ಅದ್ರಾಗೆ. ಈ ಕೊಟ್ಟಿಗೆ ಗೊಬ್ಬರನೆಲ್ಲ ಹಿಂಗೆ ಗುಂಡಿ ತೆಗಿಸಿ ಹಾಕೋದು. ಕಳೆ ಜಾಸ್ತಿ ಐತೆ ಅಲ್ಲ ಇದು? ಕಳೆ ತೆಗಿಯಕ್ಕೆ ಬರಲ್ಲ, ಈ ಕಳೆನಾಶಕ ಹೊಡಿಯಕ್ಕೆ ಬರಲ್ಲ. ಕಳೆನಾಶಕ ಹೊಡಿಯಕ್ಕೆ ಬರಲ್ಲ, ಕಳೆ ತೆಗಿಸೋಕ್ಕೂ ಆಗಲ್ಲ. ಮತ್ತು ಈಗ ಹೆಂಗಿದು? ಇದೇನಿಲ್ಲ, ಈಗ ಕಟಾವ್ ಆಗೋವರೆಗೆ ಏನು ಮಾಡಕ್ಕೆ ಬರಲ್ಲ. ಇದು ಕಟಾವ್ ಆದ್ಮೇಲೆ ಕ್ಲೀನ್ ಮಾಡ್ಕೋಬೇಕು ಹೊಲನ. ಈ ಕಳೆನಾಶಕ ಹೊಡಿತೀವಿ ಇದಕ್ಕಂತ, ಅಲ್ಲಿ ಬೇರೆ ಇರ್ತತೆ. ಆ ಬೇರೆ ಏನು ಮಾಡುತ್ತೆ, ಒಳಗೆ ರಸ ಇಳ್ಕೊಂಬತ್ತ ಹುಲ್ಲಾಗೆ, ಅದಕ್ಕೆ ಗಿಡಕ್ಕೆ ಬರುತ್ತೆ ಅದು ಕಳೆನಾಶಕ. ಈಗ ಡಿಸ್ಟೆನ್ಸ್ ಒಂದು ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ಸಲ್ಲ? ಎರಡೂ ಗಿಡ ಆಲ್ರೆಡಿ ಕೂಡಿ ಬಿಡ್ದವ, ಆ ಕಡೆ ಗಿಡ ಈ ಕಡೆ ಗಿಡ. ಈಗ ಹೋಗ್ತವಲ್ಲ, ಇವು ಹೋಗ್ತವೆ. ಈಗ ಏನಿದ್ರು ಇವೆಲ್ಲ ಕಟ್ ಮಾಡಿಬಿಡ್ತಾರೆ ಇವನ್ನ, ಈ ಅರಿಗಳನ್ನ ಸೀದಾ ಪೂರ್ತಿ ಕಟ್ ಮಾಡ್ತಾರೆ. ಇವು ಏನಿದ್ರು ಹಿಂಗೆ ಕಟ್ ಮಾಡಿಬಿಡ್ತಾರೆ ಇವನ್ನ. ಇಲ್ಲಿ ಐತಲ್ಲ, ಇಲ್ಲಿ ಕಟ್ ಮಾಡಿಬಿಡ್ತಾರೆ ಇವನ್ನೆಲ್ಲ. ಈ ಸೀದಾ ಇವನ್ನ ಇಲ್ಲಿ ತೆಗೆದು ಬಿಡ್ತಾರೆ ಇಲ್ಲಿಗೆ. ಹಿಂಗೆ ಇವೇನಿದ್ರು ಇಲ್ಲಿ ತೆಗೆದು ಬಿಡ್ತಾರೆ ಇಲ್ಲಿಗೆ. ಅದರಿಂದ ಕಡಿಮೆ ಆಗ್ತಲ್ಲ. ಅವ ಟ್ಯಾಕ್ಟ್ರಿ ಸಣ್ಣ ಟ್ಯಾಕ್ಟ್ರಿ ಆದರೆ ಅಡ್ಡಾಡುತ್ತೆ. ನೋಡಿ ಸ್ನೇಹಿತರೆ, ಎಷ್ಟೊಂದು ಕಾಯಿ ಹಿಡ್ದೈತೆ ಒಂದು ಗಿಡ ನೋಡಿ. ಬಗ್ಗೆ ನೋಡೋದು ಈ ವೆಯ್ಟಿಗೆ ಅಲ್ಲೇ ಬಗ್ಬಿಟ್ಟೈತೆ. ಇದು ಹಿಂಗೆ ಬಿಟ್ಟೈತಲ್ಲ ಇದು, ಅದು ಆಗಲೇ ಇದು ಸೆಕೆಂಡ್ಸ್ ಹೋಗ್ತದೆ. ಇದು ಆಲ್ರೆಡಿ ಬಂದತಿ. ಇದು ಬಂದು ಹಂಗೆ ಓಪನ್ ಆಗಿರೋದು ಈಗ ನೋಡಿ. ಬಂದತಿ ಇದು, ಹಿಂಗೆ ಓಪನ್ ಆಗಬಾರ್ದು. ಅಣ್ಣಾರ ಈಗ ಎಷ್ಟು ಚೆನ್ನಾಗಿ ಬೆಳೆದ್ರೆ ಎಷ್ಟು ಇಳುವರಿ ಬರುತ್ತೆ? ಚೆನ್ನಾಗಿ ಬೆಳೆದ್ರೆ ಒಂದು 500-600 ಬಾಕ್ಸ್ ಬೆಳಿಬೋದು. 500-600 ಬಾಕ್ಸು ಅಂದರೆ ಎಷ್ಟು? 10 kg ಬಾಕ್ಸು ಎಷ್ಟೊಂದು 50 ಟನ್ನ. ಈಗ ಹೊಸ್ದಾಗಿ ಹಾಕ್ತೀನಿ ಅನ್ನಂತರಿಗೆ ಏನಂತ ಹೇಳ್ತೀರಾ? ದಾಳಿಂಬೆ ಅದು ಖರ್ಚು ಅಂತ ಹೇಳ್ತೀರಾ ಅಥವಾ ಪರವಾಗಿಲ್ಲ ಲಾಭ? ಅದು ಖರ್ಚು ಮಾಡ್ದಂಗೆ ಇರುತ್ತೆ. ಅದು ದಾಳಿಂಬೆ ಹಾಕಿತು ಅಂದರೆ ಹಾಕ್ಯಾಡ್ರಪ್ಪ, ಖರ್ಚು ಭಾಳ ಇರುತ್ತೆ ಅಂತ ಹೇಳ್ತೀವಿ. ಈ ಕಡೆ ನಿಮ್ಮ ಭಾಗದಲ್ಲಿ ಏನಾದರೂ ರೋಗ ಎಲ್ಲ ಕಡೆಗೆ ಇದ್ದೇ ಇರ್ತೈತ್ರಿ. ಅದು ಇದ್ದೇ ಇರ್ತೈತೆ, ರೋಗ ಇರಲ್ಲ ಅಂತಲ್ಲ, ಇದ್ದೇ ಇರ್ತೈತೆ. ನಮ್ಮ ಮನೆ ಬರೋದು ಅದು ಇದೇ ಹೇಳೋಕ್ಕಾಗಲ್ಲ. ಹೌದಾ?